ಅಳಿಲು ಮತ್ತು ಮಾವಿನ ಹಣ್ಣು. ಒಂದು ಸುಂದರವಾದ ಕಾಡಿನಲ್ಲಿ ಚಿಕ್ಕ ಅಳಿಲು ಪಿಂಕು ವಾಸಿಸುತ್ತಿತ್ತು. ಅದು ತುಂಬ ಚುರುಕು ಮತ್ತು ಕುತೂಹಲದಿಂದ ಕೂಡಿತ್ತು. ಒಂದು ದಿನ ಪಿಂಕು ಕಾಡಿನ ಮಧ್ಯೆ ದೊಡ್ಡ ಮಾವಿನ ಮರವನ್ನು ನೋಡಿತು. ಆ ಮರದಲ್ಲಿ ಹಳದಿ ಬಣ್ಣದ ದೊಡ್ಡ ಮಾವಿನ ಹಣ್ಣುಗಳು ಹಂಗಿದ್ದವು. ಪಿಂಕುಗೆ ಆ ಹಣ್ಣುಗಳು ತುಂಬ ಇಷ್ಟವಾದವು. ಅದಕ್ಕೆ ಯೋಚನೆ ಬಂತು, ನಾನು ಒಂದು ಹಣ್ಣು ತಿನ್ನಬೇಕು ಎಂದು. ಆದರೆ ಹಣ್ಣು ಎತ್ತರದಲ್ಲಿತ್ತು. ಪಿಂಕು ಎತ್ತರಕ್ಕೆ ಹಾರಿ ಹತ್ತಲು ಯತ್ನಿಸಿತು. ಆದರೂ ಅದು ತಲುಪಲಿಲ್ಲ. ಅದು ಕಳವಳಗೊಂಡಿತು. ಆ ಸಮಯದಲ್ಲಿ ಕಾಕಿ ಅಲ್ಲಿಗೆ ಬಂತು. ಪಿಂಕು ಕೇಳಿತು, ಕಾಕಿ, ನೀನು ಹಾರಿ ಹಣ್ಣು ತಂದು ಕೊಡಬಹುದಾ? ಕಾಕಿ ನಗುತ್ತಾ ಹೇಳಿತು, ನಾನು ಸಹಾಯ ಮಾಡುತ್ತೇನೆ, ಆದರೆ ನೀನು ನನಗೆ ಬದಲಾಗಿ ಏನಾದರೂ ಕೊಡುವೆಯಾ? ಪಿಂಕು ಹೇಳಿತು, ನಾನು ಕಾಯಿ ಸಂಗ್ರಹಿಸಿ ಇಟ್ಟಿರುವೆ ಕಾಕಿ, ನಿಮಗೆ ಅದರಲ್ಲಿ ಒಂದಿಷ್ಟು ಕಾಯಿಗಳನ್ನು ನಾನು ಕೊಡುತ್ತೇನೆ ಎಂದು ಹೇಳಿತು. ಕಾಕಿಗೆ ತುಂಬ ಸಂತೋಷವಾಯಿತು. ಅದು ಹಾರಿಕೊಂಡು ಹಣ್ಣು ಕಿತ್ತು ತಂದಿತು. ಪಿಂಕು ಸಂತೋಷದಿಂದ ಹಣ್ಣು ಕತ್ತರಿಸಿ ಕಾಕಿಯ ಜೊತೆ ಹಂಚಿಕೊಂಡಿತು. ಮತ್ತೆ ಕಾಕಿ ಹೇಳಿತು, ಪಿಂಕು ಸಹಕಾರ ಮಾಡಿದರೆ ಎಲ್ಲ ಕೆಲಸ ಸುಲಭ. ಪಿಂಕು ತಲೆಯಾಡಿಸಿ ಹೇಳಿತು, ಹೌದು, ಒಟ್ಟಿಗೆ ಕೆಲಸ ಮಾಡಿದರೆ ಸಂತೋಷ ದ್ವಿಗುಣ. ಆ ದಿನದಿಂದ ಪಿಂಕು ಯಾವ ಕೆಲಸದಲ್ಲೂ ಸ್ನೇಹಿತರ ಸಹಾಯ ಕೇಳಲು ಹೆದರಲಿಲ್ಲ. ಅದರ ಜೀವನ ಮತ್ತಷ್ಟು ಮಧುರವಾಯಿತು. ಇದರಿಂದ ನಾವು ಕಲಿಯುವ ಮೌಲ್ಯವೇನೆಂದರೆ, ಸಹಕಾರದಿಂದ ಯಾವುದೇ ಕಷ್ಟ ಸುಲಭವಾಗುತ್ತದೆ.